ಹಾಯ್ ಎಲ್ಲರಿಗೂ. ಇದೇ ಲಂಗ ಬ್ಲೌಸ್ ತಗೋಬೇಕು ಅಂದರೆ 2000 ಮೇಲೆ ಆಗುತ್ತೆ. ಅದೇ ನೀವೇ ಸ್ಟಿಚಿಂಗ್ ಒಂದು ಕಲ್ತ್ಕೊಂಡ್ರೆ ತುಂಬ ಅಮೌಂಟ್ ಸೇವ್ ಮಾಡ್ಬೋದು. ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಯಾವ ರೀತಿ ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗಾದರೆ ಒಂದು ಸ್ಯಾರಿ ಫುಲ್ ಕೊಟ್ಟಿದ್ದಾರೆ ಇವರು. ಪಲ್ಲು ಪಾರ್ಟು ಬ್ಲೌಸ್ ಆದರೆ ಕಟ್ ಮಾಡಿ ಸಪ್ರೇಟ್ ಮಾಡಿ, ಮತ್ತು ಸ್ಯಾರಿ ಎಷ್ಟಿದೆ ಅಂತ ಲೆಂತ್ ನೋಡ್ಕೊಂಡು ಇದನ್ನು ಸೆಂಟಿಮೀಟ್ರಲ್ಲಾದರೆ ತಗೋಬೇಡಿ, ಇಂಚು ಲೆಕ್ಕ ಕನ್ವರ್ಟ್ ಮಾಡಿ. ನೋಡಿ 60 ಇಂಚು ಬಂದಿದೆ. 60ಕ್ಕೆ ಒಂದು ಹತ್ರ ಮಾರ್ಕ್ ಮಾಡ್ಕೊಂಡು ಮತ್ತೆ ಟೇಪ್ ಮೊದಲಿನಿಂದ ಇಟ್ಕೊಂಡು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿ. ನೋಡಿ ನಾನು ಯಾವ ರೀತಿ ಇಟ್ಕೊಂಡಿದ್ದ ಲೂಸ್ ಬಿಡಬಾರ್ದು, ಟೇಪು ಬಟ್ಟೆ ಒಂದೇ ಸಮಾಗಿ ಇಟ್ಕೊಂಡು ಹೋಗಬೇಕು. ನೋಡಿ ಮತ್ತೆ 60 ಬಂದಿದೆ, 160 ಆದರೆ ಆಯಿತು. ಮತ್ತೆ ನೋಡಿ ಎಷ್ಟು ಬರುತ್ತೆ ಅಂತ. ಟೇಪ್ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ, ಲೂಸ್ ಆದರೆ ಬಿಡಬೇಡಿ. ನೋಡಿ 34 ಇದೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳ್ತೀನಿ. ಮೊದಲಿಗೆ 154 ಆಗುತ್ತೆ. 60 + 34 ಹಾಫ್ ಇಂಚ್ ಆದರೆ ಇಟ್ಕೊಳ್ಳಿ. ಇವ್ರು ಸೊಂಟ ಸುತ್ತಳತೆ 24, ಇವ್ರದ್ದು ಹಾಫ್ ಇಂಚ್ ಫ್ರಿಲ್ಸ್ ಬರೋ ಥರ ಇಟ್ಕೊಂಡ್ರೆ 24 / 0.5 ಮಾಡಿ 48 ಫ್ರಿಲ್ಸ್ ಬರುತ್ತೆ. ಮತ್ತು 154 / 48 ಫ್ರಿಲ್ಸ್ ಮಾಡಿರಿ. ಬಟ್ಟೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. 3.2 ಇಂಚ್ ಬಟ್ಟೆ ಬೇಕಾಗುತ್ತೆ. ಮತ್ತು ಸ್ಯಾರಿಯಲ್ಲಿರೋ ಬಾರ್ಡ್ರನ್ನ ಆದರೆ ಕಟ್ ಮಾಡಿಬಿಡಿ, ಕೆಳಗಡೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು ಬಾರ್ಡ್ರನ್ನ. ನೋಡಿ ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಮತ್ತು ಫ್ರಿಲ್ಸ್ ಎಷ್ಟು ಬೇಕು ಅಂತ ನೋಡಿ. 3.2 ಇಂಚ್ ಆದರೆ ಬೇಕು. 3.2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನಲ್ಲಿ ಮಾರ್ಕ್ ಮಾಡಿರೋ ಹತ್ರ ಎತ್ಕೊಬಂದು ಇಟ್ಬಿಟ್ಟು ಒಂದು ಗುಂಡು ಪಿನ್ ಆದರೆ ಇಟ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ನ ಅದೇ ಥರ ಎಲ್ಲ ಫ್ರಿಲ್ಸನ್ನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಐರನ್ ಆದರೆ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಒಂದೊಂದು ಫ್ರಿಲ್ಸು ಮಾಡಿ, ಎಲ್ಲ ಒಂದೇ ಸರಿ ಮಾಡಬೇಡಿ. ಐರನ್ ಮಾಡಿದ್ರೇ ಲೆಹೆಂಗಾ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಒಂದು ಲೆಹೆಂಗಾ ಆಗಿರ್ಬೋದು, ಐರನ್ ಮೇಲೇ ಲುಕ್ ಅನ್ನೋದು ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ಲೆಹೆಂಗಾ ಫ್ರಿಲ್ಸು. ಮತ್ತು ಇವಾಗ ಬಾಡಿಗೆ ಲೆಹೆಂಗಾಗೆ ಲೈನಿಂಗ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನೋಡಿ. ಒಂದು 2 ಇಂಚು ಇಲ್ಲ 1 ಇಂಚು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಮತ್ತು ಸೊಂಟಕ್ಕೆ ಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡಬೇಕು, ಲೈನಿಂಗು ಮತ್ತು ಒರಿಜಿನಲ್ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಸೊಂಟದ ಬೆಲ್ಟ್ ಪಟ್ಟಿ ಬಂದು ನಾನು 2 ಇಂಚ್ ತೊಗೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಖರ್ಚಿಗೋಸ್ಕರ 1 ಇಂಚ್ ಆದರೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸುತ್ತು ಇರೋ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ಳಿ. ಮತ್ತು ಆ ಕಡೆ 1 ಇಂಚು ಈ ಕಡೆ 1 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಲಂಗದಲ್ಲಿ ಸೈಡಲ್ಲಿ ಹಾಫ್ ಇಂಚಷ್ಟು ಮಡಚಿ ಒಂದು ಸ್ಟಿಚ್ ಆದರೆ ಮಾಡ್ಕೊಳ್ಳಿ, 2 ಸೈಡೂ. ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೇನೆ ಅದೇ ರೀತಿ 2 ಕಡೆ ಸ್ಟಿಚ್ ಮಾಡ್ಕೊಂಡು, ಮತ್ತು ಲಂಗಾಗೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಬೇಕು. ಯಾವ ರೀತಿ ಅಂದರೆ ಮೇಲೆಗಡೆ ಒರಿಜಿನಲ್ ಇರಬೇಕು, ಕೆಳಗಡೆ ಲೈನಿಂಗ್ ಇರಬೇಕು. ಅದೇ ಥರ ಅಟ್ಯಾಚ್ ಮಾಡ್ಕೊಂಡು ಮತ್ತು ಅದನ್ನು ಉಲ್ಟಾ ತಿರ್ಸ್ಕೊಳ್ಳಿ, ನೇರವಾಗಿ ಬರುತ್ತೆ ನೋಡಿ. ಮತ್ತು ಹಾಫ್ ಇಂಚ್ ಕಚ್ಚು ಒಳಗಡೆ ಹೋಗೋ ಥರ ಸ್ಟಿಚ್ ಹಾಕ್ಕೊಳ್ಳಿ ಬಟ್ಟೆ ಮಡ್ಚ್ಕೊಂಡು. ಮತ್ತು ಎಕ್ಸ್ಟ್ರಾ ಒಂದು ಸ್ಟಿಚ್ ಆದರೆ ಹಾಕಿ, ಒಂದು 1/4 ಇಂಚಷ್ಟು ಬಿಟ್ಟು. ನೋಡಿ ಸ್ಟಿಫಾಗಿರುತ್ತೆ. ನೀವು ಇದಕ್ಕೆ ಉಕ್ಸು ಹಾಕ್ಕೋಬೋದು, ಇಲ್ಲ ಅಂದರೆ ದಾರನೂ ಹಾಕ್ಕೋಬೋದು. ನಾನು ಇದಕ್ಕಾದರೆ ದಾರ ಹಾಕ್ತಾಯಿದ್ದೀನಿ. ಮತ್ತು ಲಾಸ್ಟಲ್ಲಿ 1 ಇಂಚಷ್ಟು ಬಿಟ್ಕೊಂಡು ಕಚ್ಚು ಜಾಯಿಂಟ್ ಆದರೆ ಮಾಡಿಕೊಡಿ. ಒರಿಜಿನಲ್ಲು 2 ಲೇಯರು ಮತ್ತು ಲೈನಿಂಗ್ 2 ಲೇಯರ್, 4 ಲೇಯರು ಸಮವಾಗಿ ಬರೋ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ದಾರಗಳೆಲ್ಲ ಕಟ್ ಮಾಡಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ.